ನೋಡ್ಬಿಟ್ರು 7 ಜನ ಪಾಪಿಗಳು ಅವಳನ್ನ. ಗಂಡನ ಎದುರುಗಡೆನೆ ಅವಳನ್ನ ಜುಟ್ಟು ಹಿಡಿದು ಎಳ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಅತಿಥಿ ದೇವೋ ಭವ, ಬಂದ ಅತಿಥಿಗಳು ದೇವರು ಅಂತಾದರೆ ಆ ದೇವರ ಮೇಲೆ ಅತ್ಯಾಚಾರ ಮಾಡಿದ್ರೆ ಹೇಗೆ ಸ್ವಾಮಿ? ಹಾಕಿದ್ದಾರೆ ಬ್ಲಾಗರ್ಗಳೆಲ್ಲ, ಅಯ್ಯಪ್ಪ ಇನ್ಮೇಲೆ ನಾನು ಹೋಗಲ್ಲ. ಹಾಕಿದ್ರೆ ಕೆಲವು ಬೈಕರ್ಗಳು, ಅಯ್ಯಯ್ಯಪ್ಪ ಇನ್ಮೇಲೆ ನಾನು ಹೋಗಲ್ಲ. ಅವ್ರು ಏನು ಯೋಚನೆ ಮಾಡಿರ್ತಾರೆ ಭಾರತದ ಬಗ್ಗೆ? ಥೂ ಗುರು, ಲೈಫಲ್ಲಿ ಹೋಗ್ಬಾರ್ದು ಇಂಡಿಯಾಗೆ. ಹೆಣ್ಣುಮಗಳು, ಬೇರೆ ದೇಶದ ಹೆಣ್ಣುಮಗಳು ಆ ದೇಶಕ್ಕೆ ಒಬ್ಬ ಬೈಕರ್ ಆಗಿ ವ್ಲಾಗರ್ ಆಗಿ ಹೋದರೆ ಅವಳ ಮೇಲೆ ಅತ್ಯಾಚಾರ ಮಾಡಿ ಕಳಿಸ್ಬಿಡುತ್ತಾ? ಅಂಥ ಕೆಟ್ಟ ದೇಶನ ಅಂತ ಯೋಚನೆ ಮಾಡಲ್ವಾ? ಇದ್ದು ನೋಡಿದ್ನಲ್ಲ ಗಂಡ, ಅವನು ಹೇಳ್ತಾನೆ ಮರಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಕಾಡ್ತಾ ಇದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಅತಿಥಿ ದೇವೋ ಭವ ಅಂದರೆ ಈ ದೇಶದಲ್ಲಿ, ಈ ದೇಶಕ್ಕೆ ಬರುವ ಅತಿಥಿಗಳು ದೇವರಿದ್ದ ಹಾಗೆ, ದೇವರಿಗೆ ಸಮ. ಇದು ನಮ್ಮ ಸ್ಲೋಗನ್, ನಮ್ಮದು ಪಂಚ್ ಲೈನರ್. ಯಾವುದೇ ಅತಿಥಿಗಳು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದರೆ ಅವ್ರನ್ನ ನಾವು ಅತಿಥಿ ದೇವೋ ಭವ. ಮನೆಗೆ ಬರೋ ಗೆಸ್ಟ್ಗಳನ್ನ ನಾವು ಹಂಗೆ ಹೇಳ್ತೀವಿ, ನಾವು ಅತಿಥಿ ದೇವೋ ಭವ, ಬನ್ನಿ ಊಟ ಮಾಡಿ ಇರಿ, ಉಳ್ಕೊಳ್ಳಿ, ಕಾಫಿ ಕುಡೀರಿ, ದೇವ್ರ ಥರ ನೋಡ್ಕೊಳ್ಳೋದು ಅವ್ರನ್ನ, ಮನೆಗೆ ಬಂದವ್ರನ್ನ. ಆದರೆ ಆ ದೇವರ ಮೇಲೆ ಅತ್ಯಾಚಾರ ಮಾಡಿಬಿಟ್ರೆ ಹೇಗೆ ಸ್ವಾಮಿ? ದೇವರ ಮೇಲೆ ಅತ್ಯಾಚಾರ ಮಾಡಿಬಿಟ್ರೆ ಹೇಗೆ? ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಕಳೆದ ಒಂದು 3-4 ದಿನಗಳಿಂದ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಕೆಲವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಕೆಲವರು ಮಾತಾಡ್ತಾ ಇದ್ದಾರೆ. ಮಾತಾಡಿದ್ರೆ ದೇಶದ ಮರ್ಯಾದೆ ಹೋಗುತ್ತೆ ಅನ್ನೋ ಅರ್ಥ ಆಗಿಬಿಡುತ್ತೆ. ಮಾತಾಡಲಿಲ್ಲ ಅಂತಂದರೆ ಈ ದೇಶದವರು ನೋಡಿದ್ರು ಎಲ್ಲದನ್ನೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡಂಗೆ ಕಟ್ಕೊಂಡು ಇದ್ದು ಬಿಡ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಕೆಲವು ಸಲ ಮಾತಾಡಬೇಕಾಗತ್ತೆ. ಹೌದು, ನಾವು ಈ ದೇಶದ ಅಭಿಮಾನಿಗಳು, ದೇಶ ಪ್ರೇಮ ಇರೋರು, ದೇಶದ ಬಗ್ಗೆ ಸಾಕಷ್ಟು ಗೌರವ ಇಟ್ಕೊಂಡವರು. ಆದರೆ ಇಲ್ಲಿ ತಪ್ಪುಗಳು ನಡೆದಾಗಲೂ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಇದ್ದು ಬಿಡ್ಬೇಕಾ? ಸಾಧ್ಯನೇ ಇಲ್ಲ. ತಪ್ಪಾದಾಗ ತಪ್ಪು. ಇಲ್ಲಿ ಈ ನೆಲದಲ್ಲಿ ಏನಾದರೂ ಸರಿಯಾಗಿರೋದು ನಡೆದಿಲ್ಲ ಅಂತಂದಾಗ, ಇಲ್ಲ ಗುರು ಇದು ತಪ್ಪು, ಇದು ಬೇಡ, ಇದಾಗಬಾರ್ದಿತ್ತು, ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಮಾತಾಡಬೇಕು. ಅವನೇ ಸರಿಯಾದ ಭಾರತೀಯ ನನ್ನ ಪ್ರಕಾರ. ಕಾರಣ ಇದೆ. ಇಷ್ಟು ಉದ್ದ ಭಾಷಣ ಮುಗಿಯೋಕ್ಕಿದ್ದಕ್ಕೆ ಮುಂಚೆ, ಜಾರ್ಖಂಡ್ ಗೊತ್ತು ನಿಮಗೆ. ಜಾರ್ಖಂಡ್ ಕ್ಯಾಪಿಟಲ್ ಬಂದು ರಾಂಚಿ. ಅಲ್ಲಿಂದ ಒಂದು 350 ಕಿಲೋಮೀಟರ್ ದೂರದಲ್ಲಿ ಕುರುಮಹತ್ ಅಂತ ಒಂದು ಪ್ಲೇಸ್ ಇದೆ. ಇಲ್ಲಿಗೆ ಸುಮಾರು ಜನ ವ್ಲಾಗರ್ಸ್ ಎಲ್ಲ ಬರ್ತಾರೆ. ಅಂದರೆ ಗೊತ್ತಲ್ಲ, ಅಲ್ಲಿ ಗುಡ್ಡ ಬೆಟ್ಟ ಏನು ಸಖತ್ತಾಗಿರುತ್ತೆ ನೋಡೋಕ್ಕೆ. ಬೈಕಲ್ಲೆಲ್ಲ ರೈಡ್ ಹೋಗೋದು, ಅಲ್ಲಿ ಬಂದು ವ್ಲಾಗ್ ಮಾಡೋದು, ಈ ಥರದ್ದೆಲ್ಲ ನಡೆಯುತ್ತೆ. ಈ ವ್ಲಾಗಿಂಗ್ ಅಥವಾ ಈ ಬೈಕಿಂಗ್ ಅನ್ನೋದೇನಿದೆ, ಇವತ್ತು ಇಂಟರ್ನ್ಯಾಷನಲಿ ಇಂಡಿಯಾದವ್ರು ಬೇರೆ ಬೇರೆ ದೇಶಗಳಿಗೆ ಬೈಕಲ್ಲೇ ಹೋಗ್ತಾರೆ, ಬೇರೆ ಬೇರೆ ದೇಶದವ್ರು ಇಂಡಿಯಾಗೆ ಬೈಕಲ್ಲೇ ಬರ್ತಾರೆ. ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಒಂದು 3-4 ದಿನದ ಕೆಳಗೆ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದಿದೆ. 3-4 ದಿನ ಅಂದರೆ ನನ್ನ ಪ್ರಕಾರ 1ನೇ ತಾರೀಕು 2ನೇ ತಾರೀಕು ನಡೆದಿರೋದು ಇನ್ಸಿಡೆಂಟು. ಮೂಲ ಬ್ರೆಜಿಲ್ನವಳು ಹೆಣ್ಣುಮಗಳು, ಮದುವೆ ಆಗಿರೋದು ಸ್ಪ್ಯಾನಿಷ್ ಒಬ್ಬ ವ್ಯಕ್ತಿಯನ್ನು. ಆ ವ್ಯಕ್ತಿಯ ಹೆಸರು ಡಾಕ್ಟರ್ ಮರಲ್ ಎಜರ್ಲೂ ಪ್ಯಾಟ್ರಿಕ್ ಅಂತ. ಹೆಣ್ಮಗಳ ಹೆಸರು ಬೇಡ ಬಿಡಿ. 28 ವರ್ಷ ಹೆಣ್ಣುಮಗಳಿಗೆ, ಮೂಲ ಬ್ರೆಜಿಲ್ನವಳು. ಆ ಹೆಣ್ಣುಮಗಳು ಬೈಕಿಂಗ್ನಲ್ಲಿ ಭಾರತವನ್ನು ಎಂಜಾಯ್ ಮಾಡ್ತಾ ಇದ್ಲು. ಇಲ್ಲಿನ ಈ ಭಾರತದ ಬ್ಯೂಟಿಯನ್ನು, ಭಾರತದ ಸಂಸ್ಕೃತಿಯನ್ನು, ಭಾರತದ ಶ್ರೀಮಂತಿಕೆಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ಲವಳು. ಏನು ಸಖತ್ತಾಗಿದೆ ಇಂಡಿಯಾ. ಅವಳಿಗೊಂದು 2.25 ಲಕ್ಷ ಜನ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ. ವಿಡಿಯೋ ಮಾಡೋಳೆ, ಇಲ್ಲಿ ನೋಡಿ ಭಾರತದ ಈ ಭಾಗದಲ್ಲಿದ್ದೀನಿ, ಎಷ್ಟು ಚೆನ್ನಾಗಿದೆ, ಅಬ್ಬಾ ಇಲ್ಲಿ ನೋಡಿ ಭಾರತೀಯರು ಎಷ್ಟು ಒಳ್ಳೆಯವರು, ಅಬ್ಬಾ ಇಲ್ಲಿ ನೋಡ್ರು ಭಾರತದ ಈ ನೆಲ ಎಷ್ಟು ಚೆನ್ನಾಗಿದೆ, ಈ ಜಲ ಎಷ್ಟು ಚೆನ್ನಾಗಿದೆ, ಈ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ, ಈ ಊಟ ಎಷ್ಟು ಚೆನ್ನಾಗಿದೆ. ಅವಳು ವ್ಲಾಗ್ ಮಾಡೋದು ಭಾರತಕ್ಕೆ ಬಂದು. ಖುಷಿ ಅವಳಿಗೆ. ಇಬ್ಬರು ಗಂಡ ಹೆಂಡ್ತಿಯವರು, ಇಬ್ಬರು ಒಟ್ಟಿಗೆ ಓಡಾಡೋದು, ಸುತ್ತೋದು. ಅವ್ರು ಅಲ್ಲೆಲ್ಲ ಹಿಂಗೆ ಅಂತಂದರೆ, ಕೆಲವು ರಾಷ್ಟ್ರಗಳಲ್ಲಿ ಚೆನ್ನಾಗಿ ದುಡಿತಾರೆ. ಈ ಡಾಕ್ಟ್ರು ಆ ಮನುಷ್ಯ ನೋಡಿ ಚೆನ್ನಾಗಿ ದುಡಿತಾರೆ. ಒಂದು ಟೈಮ್ ಇಷ್ಟು ದಿನ ರಜಾ ಹಾಕೊಂಡ್ಬಿಡ್ತಾರೆ. ಬೇಡಪ್ಪ, ಬಾ ಆರಾಮಾಗಿ ಎಂಜಾಯ್ ಮಾಡೋಣ, ಲೈಫ್ನ ಎಕ್ಸ್ಪ್ಲೋರ್ ಮಾಡೋಣ. ಏನಿದೆ ಗುರು, ಇರೋಷ್ಟು ದಿನ ಇರೋದು, ಆಮೇಲೆ ಸಾಯತ್ತಾನೆ, ಬಾ ಎಲ್ಲಿಗೆ ಹೋಗೋಣ? ಡಿಸೈಡ್ ಮಾಡ್ತಾರೆ, ಇಂಡಿಯಾಗೆ ಹೋಗೋಣ. ಸಕ್ಕತ್ತಾಗಿದೆ ಇಂಡಿಯಾ. ಹೌದಾ, ಎಲ್ಲೋಗೋದು? ಹುಡುಕು ಗೂಗಲಲ್ಲಿ, ಇಲ್ಲಿ ನೋಡೋಣ, ಇಂಡಿಯಾಗೆ ಹೋಗಿ ಇದನ್ನು ನೋಡೋಣ, ಇಂಡಿಯಾಗೆ ಹೋಗಿ ಇದನ್ನು ನೋಡೋಣ, ಇಂಡಿಯಾದಲ್ಲಿ ಹೋಗಿ ಇದನ್ನು ತಿನ್ನೋಣ, ಇಂಡಿಯಾದಲ್ಲಿ ಹೋಗಿ ಇವ್ರನ್ನ ನೋಡೋಣ. ಆಸೆ ರೀ. ಅಲ್ಲಿಂದ ಬರ್ತಾರೆ, ಬಂದು ಇಲ್ಲೆಲ್ಲೋ ಕೊರಿಯರ್ ಮಾಡಿಕೊಂಡು ಬೈಕ್ ಇಲ್ಲಿ ಇಳಿಸಿ ಬೈಕಲ್ಲಿ ಶುರು ಮಾಡ್ತಾರೆ ರೈಡ್ನ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ದುರಾದೃಷ್ಟಕ್ಕೆ ಅವತ್ತು ಮಾರ್ಚ್ 1ನೇ ತಾರೀಕು ಜಾರ್ಖಂಡ್ನ ಏನೋ ಒಂದು ಪ್ಲೇಸ್ ಹೇಳಿದ್ನಲ್ಲ ಅನ್ನೋದು, ಕುರುಮಹತ್ ಅನ್ನೋ ಜಾಗದಲ್ಲಿ ಉಳ್ಕೋತಾರೆ. ಅಲ್ಲೊಂದು ಕ್ಯಾಂಪಿಂಗ್ ಮಾಡ್ತಾರೆ. ಸಾಕಿ ಇವತ್ತು ಇಲ್ಲೇ ಇರೋಣ, ಲೇಟ್ ಆಗಿಬಿಡ್ತು. ಯಾಕೆ ಇಷ್ಟೊತ್ತಲ್ಲಿ ಸುಸ್ತು ಮಾಡಿಕೊಂಡು ಲೈಟ್ ಆನ್ ಮಾಡಿಕೊಂಡು ಗುಡ್ಡ ಬೆಟ್ಟದಲ್ಲೆಲ್ಲ ಬೈಕ್ ಓಡಿಸ್ಕೊಂಡು ಯಾಕೆ ಹೋಗೋದು, ಇಲ್ಲೇ ಉಳ್ಕೊಂಬಿಡೋಣ ಇವತ್ತು. ಸರಿ, ಗಂಡ ಹೆಂಡ್ತಿ ಅಲ್ಲೇ ಕ್ಯಾಂಪ್ ಹಾಕಿದ್ರು. ಯಾವುದೋ ಕಚಡ ನನ್ನ ಮಕ್ಕಳು ಒಂದು 7 ಜನ ಇದನ್ನು ನೋಡಿದ್ರು. ನೋಡಿದ್ರು, ಹುಡುಗಿ ಚೆನ್ನಾಗಿದ್ದಾಳೆ, ಯಾರೋ ಫಾರಿನವರು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇವರಿಗೆ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ಏನು ಟೆಂಟ್ ಹಾಕೊಂಡು ಕ್ಯಾಂಪ್ ಹಾಕೋತಾರಲ್ಲ,
ಹಂಗೆ ಇವರೇನು ಏನು ಹೋದ ಕಡೆ ಎಲ್ಲ ಲಾಡ್ಜ್ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಐಷಾರಾಮಿ ಹೋಟ್ಲ್ಗಳಲ್ಲಿ ಉಳ್ಕೊಳಕ್ಕಾಗುತ್ತಾ? ಅವರೆಲ್ಲ ಬಡ್ಜೆಟ್ಟಲ್ಲಿ ನಡೆಸೋರು. ಆದರೆ ಈ ಕ್ಯಾಂಪಿಂಗ್ ಮಾಡೋದು, ಬೈಕಿಂಗ್ ಮಾಡೋದು, ಇವರೆಲ್ಲ ಬ್ಲಾಗರ್ಸ್ಗಳು ಏನು ಅಂತಂದರೆ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಸೂಪರಾಗಿ ಹೆಂಗೆ ಇಲ್ಲ ಚೆನ್ನಾಗಿದೆಯಾ, ಆಕಾಶದಲ್ಲಿ ನಕ್ಷತ್ರ ಇದೆಯಾ, ಓಕೆ ಇಲ್ಲೊಂದು ಟೆಂಟ್ ಹಾಕಿಬಿಡು ಆಯಿತು, ಅಲ್ಲೊಂದು ಕ್ಯಾಂಪ್ ಫೈರ್ ಹಾಕು, ಅಲ್ಲೇ ಚಳಿ ಕಾಸ್ಕೊ, ಅಲ್ಲೇ ಏನೋ ಬೇಯಿಸ್ಕೊ, ತಿನ್ನು, ಮಲ್ಕೊ. ನೋಡ್ಬಿಟ್ರು 7 ಜನ ಪಾಪಿಗಳು ಅವಳನ್ನ. ಚೆನ್ನಾಗಿದ್ದಾಳೆ. ಗಂಡನ ಎದುರುಗಡೆನೆ ಅವಳನ್ನ ಜುಟ್ಟು ಹಿಡಿದು ಎಳ್ಕೊಂಡು ಹೋಗ್ತಾರೆ. ಗಂಡ ಹೇಳ್ತಾನೆ, ಏಯ್ ಬಿಡ್ರಿ ಬಿಡ್ರಿ ಬಿಡ್ರಿ, ಹೊಡಿತಾರೆ ಅವನ್ನ. ಇದ್ದಿದ್ದನ್ನು ಕಿತ್ಕೋತಾರೆ ಅವನ ಹತ್ರ. ಮತ್ತೆ ಹೇಳ್ತೀನಿ, ಕಚಡ ಲೋಫರ್ಗಳು ಕಿತ್ಕೋತಾರೆ, ಹೊಡಿತಾರೆ ಅವನಿಗೆ, ರಕ್ತ ಭಾಡ್ ಅಂತ ಹೊಡಿತಾರೆ, ಎಳ್ಕೊಂಡು ಹೋಗ್ತಾರೆ ಅವಳನ್ನ. 7 ಜನ ಸೇರಿ ಅವಳ ಮೇಲೆ ಗ್ಯಾಂಗ್ ರೇಪ್ ಮಾಡ್ತಾರೆ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಅತಿಥಿ ದೇವೋ ಭವ, ಬಂದ ಅತಿಥಿಗಳು ದೇವರು ಅಂತಾದರೆ ಆ ದೇವರ ಮೇಲೆ ಅತ್ಯಾಚಾರ ಮಾಡಿದ್ರೆ ಹೇಗೆ ಸ್ವಾಮಿ? ಹೆಂಗೆ ಒಪ್ಕೊಳ್ಳೋದು ಇನ್ನೆಲ್ಲ? ಹೆಂಗೆ ಒಪ್ಕೊಳ್ಳೋದು ಈ ನಾಡು ಅದನ್ನು? ಹೆಂಗೆ ಒಪ್ಕೊಳ್ಳುತ್ತೆ ಈ ದೇಶ ಅದನ್ನು? ಹಾಕಿದ್ದಾರೆ ಬ್ಲಾಗರ್ಗಳೆಲ್ಲ, ಅಯ್ಯಪ್ಪ ಇನ್ಮೇಲೆ ನಾನು ಹೋಗಲ್ಲ. ಹಾಕಿದರೆ ಕೆಲವು ಬೈಕರ್ಗಳು, ಅಯ್ಯಯ್ಯಪ್ಪ ಇನ್ಮೇಲೆ ನಾನು ಹೋಗಲ್ಲ. ಒಂದು ರಾಜ್ಯವನ್ನು ಅದರ ಬ್ಯೂಟಿಯನ್ನು ಹುಡುಕಿ ಹೆಕ್ಕಿ ತೆಗೆದು ನಮ್ಮ ಪ್ರಧಾನಿಗಳು ಒಂದೊಂದೇ ರಾಜ್ಯವನ್ನು ಅದ್ಭುತ ಮಾಡ್ತಾ ಬರ್ತಾ ಇರಬೇಕಾದ್ರೆ ಇಂತಹ ಪಾಪಿಗಳು, ಇಂತಹ 3rd ಕ್ಲಾಸ್ಗಳು ಆ ಜಾಗದ, ಆ ನೆಲದ ವೈಶಿಷ್ಟ್ಯತೆ, ವೈವಿಧ್ಯತೆ, ಸಂಸ್ಕೃತಿ, ಶ್ರೀಮಂತಿಕೆ ಇವೆಲ್ಲವನ್ನು ಈ ರೀತಿಯಲ್ಲಿ 3rd ಕ್ಲಾಸ್ ರೇಂಜಲ್ಲಿ ಹಾಳು ಮಾಡಿದ್ರೆ ಹೇಗೆ? ಆ ಹೆಣ್ಮಗಳು ವಿಡಿಯೋ ಮಾಡಿಬಿಟ್ಟು ಸ್ಟೋರಿ ಹಾಕ್ತಾಳ್ರಿ, ನನ್ನ ಮೇಲೆ ಹಿಂಗೆ ಆಗೋಯ್ತು, ಭಾರತದಲ್ಲಿ ಹೀಗೆ 7 ಜನ ನನ್ನನ್ನು ಗ್ಯಾಂಗ್ ರೇಪ್ ಮಾಡಿಬಿಟ್ರು, ಹೊಟ್ಟೆ ಹುರ್ಕೊಂಡು ಮುಖ ಎಲ್ಲ ಗಾಯ ಆಗಿದೆ, ಅವನಿಗೂ ಗಾಯ ಆಗಿದೆ, ಇಬ್ಬರು ಗಂಡ ಹೆಂಡತಿ ಸ್ಟೋರಿಲಿದ್ದಾರೆ. ಡಿಲೀಟ್ ಮಾಡಿದ್ಲು ಬಿಡಿ, ಯಾವ ಕಾರಣಕ್ಕೆ ಡಿಲೀಟ್ ಮಾಡಿದ್ಲು ನಂಗೆ ಗೊತ್ತಿಲ್ಲ, ಡಿಲೀಟ್ ಮಾಡಿದಲ್ಲ ರೈಟ್ ನಾವು ಸ್ಟೋರಿ. ಬಟ್ ಆದರೆ ಇದಷ್ಟರಲ್ಲೇ ಇಡೀ ದೇಶದ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ವೈರಲ್. ಮೂಲತಃ ಬ್ರೆಜಿಲ್ನವಳು, ಬಂದಿದ್ದು ಸ್ಪೇನ್ನಿಂದ. ಅಲ್ಲೂ ನೋಡಿರ್ತಾರಲ್ರಿ 2 ಲಕ್ಷ ಫಾಲೋವರ್ಸ್ ಅಲ್ಲೇ ತಾನೇ ಇರ್ತಾರೆ. ಅವ್ರು ಏನು ಯೋಚನೆ ಮಾಡಿರ್ತಾರೆ ಭಾರತದ ಬಗ್ಗೆ? ಗುರು ಲೈಫಲ್ಲಿ ಹೋಗ್ಬಾರ್ದು ಇಂಡಿಯಾಗೆ. ಈ ಥರ ದೇಶನ ಹೆಣ್ಣುಮಗಳು, ಬೇರೆ ದೇಶದ ಹೆಣ್ಣುಮಗಳು ಆ ದೇಶಕ್ಕೆ ಒಬ್ಬ ಬೈಕರಾಗಿ ವ್ಲಾಗರ್ ಆಗಿ ಹೋದರೆ ಅವಳ ಮೇಲೆ ಅತ್ಯಾಚಾರ ಮಾಡಿ ಕಳಿಸ್ಬಿಡುತ್ತಾ? ಅಂಥ ಕೆಟ್ಟ ದೇಶನ ಅಂತ ಯೋಚನೆ ಮಾಡಲ್ವಾ? ಇಂಥವ್ರಿದಾರಲ್ಲ, ಇಂಥವ್ರನ್ನ ಹುಡುಕಿ ಹೆಕ್ಕಿ, ಅದರಲ್ಲಿ ಈಗ 4 ಜನ ಅರೆಸ್ಟ್ ಆಗಿದ್ದಾರಂತೆ. ನನ್ನ ಪ್ರಕಾರ ಅರೆಸ್ಟ್ ಮಾಡೋ ಬದಲು ಹುಡ್ಕೊಂಡು ಹೋಗ್ಬೇಕು, ಓಡೋ ಥರ ಮಾಡಬೇಕು, ಹಿಂದ್ಗಡೆಯಿಂದ ಶೂಟ್ ಮಾಡಿ ಬಿಸಾಕಬೇಕು, ಇಲ್ಲ ಕರ್ಕೊಂಬರ್ಬೇಕು. ಹೆಚ್ಚಂದ್ರೆ ಒಂದು 100-150 ಗ್ರಾಮ್ ಖಾರದ ಪುಡಿ ವೇಸ್ಟ್ ಆಗ್ಬೋದು ಅಷ್ಟೇ. ಒಂದು ಒಳ್ಳೆ ರೂಲ್ ದೊಣ್ಣೆ ಚೆನ್ನಾಗಿರ್ಬೇಕು. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಲ್ವಾ? ತರಿಸ್ಬೇಕು. ಇಲ್ವಾ ಇಟ್ಟಿಗೆ ಕಟ್ಟಬೇಕು. ಎಲ್ಲಿಗೆ ಅಂತ ನೀವೇ ಯೋಚನೆ ಮಾಡಿ. ಇಟ್ಟಿಗೆ ಕಟ್ಟಬೇಕು. ಹೆಂಗೆ ಕಟ್ಟಬೇಕಂದ್ರೆ ಯಾರಾದರೂ ಎದುರುಗಡೆ ನಿಂತ್ಕೊಂಡ್ರು ಏನು ಮಾಡೋಕ್ಕಾಗಬಾರ್ದು, ಹಂಗೆ ಕಟ್ಟಬೇಕು ಇಟ್ಟಿಗೆನ. ಆವಾಗ ಉಳಿದವ್ರಿಗೆ ಬುದ್ಧಿ ಬರುತ್ತೆ, ಗುರು ಇಲ್ಲೆಲ್ಲ ನೀನು ಕಚಡ ಕೆಲಸ ಮಾಡಿಬಿಟ್ಟು, ಇಲ್ಲ ಅತ್ಯಾಚಾರ ಮಾಡಿಬಿಟ್ಟು ಉಳ್ಕೊಳ್ಳೋದೆಲ್ಲ ಸುಳ್ಳು ಗುರು, ಇಲ್ಲಿ ತೋರಿಸ್ಬಿಡ್ತಾರೆ ಎಲ್ಲ ಏರೋಪ್ಲೇನು, ರಾಕೆಟ್ ಎಲ್ಲ ತೋರಿಸ್ಬಿಡ್ತಾರೆ, ಇಲ್ಲಿ ಇಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದೊಂದು ಅರಿವಿಗೆ ಬರುತ್ತೆ. ಮಾಡಬೇಕು, ಮಾಡಿ ಅದನ್ನು ಪಬ್ಲಿಕ್ಗೆ ಹೇಳಬೇಕು. ಹೀಗೇ ಮಾಡಿದೆವು, ಇದೇ ರೀತಿಯಲ್ಲಿ ಶಿಕ್ಷೆ ಕೊಟ್ಟೆವು, ಆ ದೇಶಕ್ಕೂ ಗೊತ್ತಾಗಬೇಕು, ಅವ್ರಿಗೂ ಅರ್ಥ ಮಾಡಿಸ್ಬೇಕು. ಆ PR ಇಟ್ಕೊಂಡು ಅಲ್ಲಿ ಹೇಳಬೇಕು, ಏ ಗುರು ನಮ್ಮ ಸ್ಪೇನವ್ರು ಯಾರೋ ಹೋಗಿ ಹಿಂಗಾಗಿತ್ತಂತಲ್ಲ ಗುರು, ಯಪ್ಪ ಹುಡುಕಿ ನೀನು ನೋಡಬೇಕು, ಒಂದು ಗತಿ ಕಾಣಿಸ್ಬಿಟ್ಟವ್ರಂತೆ ಅಂತ. ಅವಾಗ ಧೈರ್ಯ ಬರುತ್ತೆ ಉಳಿದವ್ರಿಗೆ. ಅಷ್ಟು ಸುಲಭ ಇಲ್ಲ. ಅವಾಗ ಧೈರ್ಯ ಬರುತ್ತೆ, ಅವಾಗ ಭಯ ಬರುತ್ತೆ. ಮತ್ತು ಕೆಲವರಿಗೆ ಅಯ್ಯೋ ಗುರು ಅಪ್ಪಿತಪ್ಪಿ ರೇಗ್ಸೋದಲ್ಲ, ನೋಡೋಕ್ಕೂ ಹೋಗೋದು ಬೇಡ, ಸುಮ್ಮನಿರು ಗುರು, ಯಾಕೆ ಬೇಕು ಸವಾಸ. ಹಾಗಾಗಿಲ್ಲ ಅಂತಾದರೆ ಅತಿಥಿ ದೇವೋ ಭವ ಅಂತ ಹೇಳೋದು ಯೂಸ್ಲೆಸ್, ಅನವಶ್ಯಕ, ಅಥವಾ ಬರೀ ನಮ್ಮ ಶೋಕಿಗೆ ಹೇಳ್ಕೊತಾ ಇದ್ದೀವಿ ಅಂತ ಅರ್ಥ. ಆ ಮಾತಿಗೆ ಅರ್ಥ ಬರಬೇಕು ಅಂತಂದರೆ ಅವರಿಗೆ ಶಿಕ್ಷೆ ಆಗಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಪಾಪ ಜೊತೇಲಿ ಅದನ್ನ ಇದ್ದು ನೋಡಿದ್ನಲ್ಲ ಗಂಡ, ಅವನು ಹೇಳ್ತಾನೆ ಮರಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಕಾಡ್ತಾ ಇದೆ. ಕಣ್ಣೆದುರುಗಡೆ ಅದೇ ದೃಶ್ಯ ಬರುತ್ತೆ ಪದೇ ಪದೇ. ಸ್ವಂತ ಹೆಂಡತಿಯನ್ನು 7 ಜನ ಎದುರುಗಡೆ ನಿಲ್ಲಿಸ್ಕೊಂಡು ಗ್ಯಾಂಗ್ ರೇಪ್ ಮಾಡ್ತಿದ್ದೆ. ಹೇಗಾಗಿರಬೇಕು ಆ ಮನುಷ್ಯ, ಆ ಜೀವ ಹೆಂಗೆ ತಡ್ಕೊಂಡಿರ್ಬೇಕು ಅದನ್ನು ಗೊತ್ತಿಲ್ಲ. ನನ್ನ ಪ್ರಕಾರ ಹೆಚ್ಚಂದರೆ ಒಂದು 10 ದಿನದೊಳಗಡೆ ಇಂಥದ್ದೊಂದು ಸಿಹಿ ಸುದ್ದಿಯನ್ನು, ಅಂದರೆ ಅವ್ರಿಗೆ ಆಯಿತು ಶಿಕ್ಷೆ, ಮಕ್ಕಳು ಹೋದರು, ಮುಗೀತು ಅವ್ರ ಲೈಫು ಅನ್ನುವಂಥ ಒಂದು ಆ ಸಿಹಿ ಸುದ್ದಿ ನನ್ನ ಕಿವಿಗೆ ಬೀಳಲಿ ಅಂತ ಕಾಯ್ತೀನಿ ನಾನು. ತಲುಪಿಸಿ
ನಮ್ಮ ಸುತ್ತಮುತ್ತನೂ ಕೆಲವ್ರು ಇರ್ತಾರೆ ಇಂಥವ್ರು. ಅವ್ರುಗಳಿಗೂ ಅರ್ಥ ಆಗಬೇಕಲ್ಲ, ಏನು ಮಾಡಿದ್ರೆ ಜನ ಏನು ಯೋಚನೆ ಮಾಡ್ತಾರೆ ಅಂತ. ಆಗಲಿ, ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.